ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾನಿವತ್ತು ಅನ್ನಪೂರ್ಣೇಶ್ವರಿ ದೋಸಾ ಪಾಯಿಂಟಿಗೆ ಬಂದಿದ್ದೀನಿ. ಡಿ ಗ್ರೂಪ್ ಆರ್ಚ್ ಹತ್ರ ಆಪೋಸಿಟ್ ನಿಮಗೆ ಆಂಧ್ರ ಬ್ಯಾಂಕ್ ಅಂತ ದೋಸೆ ಅನ್ನಪೂರ್ಣೇಶ್ವರಿ ದೋಸಾ ಪಾಯಿಂಟ್ ಅಂತ ಇದೆ. ಈ ಅಫೋರ್ಡಬಲ್ ಪ್ರೈಸ್ಗೆ ಒಂದು ಒಳ್ಳೆ ಗುಡ್ ಫುಡ್ ಸಿಗ್ತಾ ಇದೆ. ಓನರ್ ಬಂದ್ಬಿಟ್ಟು ಹುಪ್ರೀತ್ ಅಂತ ಅವ್ರ ಹೆಸರು. ಸಂಜೆ 5:30 ನಿಮಗೆ ರಾತ್ರಿ 11 ಗಂಟೆವರೆಗೂ ದೋಸೆ, ಇಡ್ಲಿ, ಪೂರಿ, ರೈಸ್ ಬಾತು, ಚಿತ್ರಾನ್ನ ಕಂಪಲ್ಸರಿ ಇರುತ್ತೆ. ರೈಸ್ ಬಾತ್ ಮಾತ್ರ ನಿಮಗೆ ರೈಸಲ್ಲಿ ಒಂದೊಂದು ವೆರೈಟಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಪೂರಿ ತೊಗೊಂಡೆ, ಚೆನ್ನಾಗಿದೆ. ಚಟ್ನಿ ತುಂಬ ಮೈಲ್ಡಾಗಿ ಚೆನ್ನಾಗಿದೆ. ಆಮೇಲೆ ಇಡ್ಲಿ ತೊಗೊಂಡಿದ್ದೆ, ಇಡ್ಲಿನೂ ಚೆನ್ನಾಗಿತ್ತು. ತುಂಬ ದಿವಸದಿಂದ ಇಲ್ಲೇ ಓಡಾಡ್ತಾ ಇದ್ದೀನಿ. ಇವತ್ತು ಒಂದು ದಿವಸ ಟೇಸ್ಟ್ ಮಾಡೋದಂತ ಸ್ವಲ್ಪ ಸ್ಟ್ರೀಟ್ ಫುಡ್ ಹೌದು. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿ ಅನಿಸ್ತು ನನಗೆ. ಟೇಸ್ಟ್ ಚೆನ್ನಾಗಿದೆ, ಒಂಚೂರು ಸೋಡಾ ಹಾಕಲ್ಲ, ಟೇಸ್ಟ್ ಸೂಪರಾಗಿದೆ. ಡೈಲಿ ಇಲ್ಲೇ ತಿನ್ನೋದು. ಎಲ್ಲೋದ ಅವನಲ್ಲ ಬರ್ರಿ, ಯಾವ್ದು ಬರ್ರಿ. ಆಟಿನಗರ ಹುಡುಗ ಸಿಕ್ಕ ಬಾವಚ್ಚ ಎಣ್ಣೆ ಹೊಡೆಯೋಣ ಅಂತ ಕರ್ಕೊಂಡು ಹೋದ. ಎಣ್ಣೆ ಹೊಡೆದ, ಅವ್ನು ಡ್ರಾಪ್ ಹಾಕ್ಬಿಟ್ಟು ನಡಿ ಕಡಿ ತಗೊಳ್ರಿ ಮೈಕು ಪ್ರಮೋಷನ್. ಹಂಗೆ ಹಿಂಗೆ ಒಂದು ರೌಂಡ್ ಬಂದುಬಿಡಿ ಎಲ್ಲರ ಹತ್ರ. ನೀವು ಬನ್ನಿ ಎಲ್ಲರ ಹತ್ರನೂ. ಏನಾದ್ರು ತಿನ್ಕೊಂತೀರ ತಿನ್ಕೊಬಿಟ್ಟಿಲ್ಲ. ಓಕೆ, ಎಣ್ಣೆ ಹೊಡಿತೀರಾ? ತಗೊಳ್ರಿ ಹಂಗೆ ಒಂದು ರೌಂಡ್. ಇವರು ಪಾಪ ಇಂಟರ್ವ್ಯೂ ಕೊಟ್ಬಿಟ್ಟು ಬರ್ರಿ. ತಿನ್ಕೊಂತೀರ ತಿನ್ಕೊಬಿಟ್ಟಿಲ್ಲ. ಓಕೆ, ಎಣ್ಣೆ ಹೊಡಿತೀರಾ? ತಗೊಳ್ರಿ ಹಂಗೆ ಒಂದು ರೌಂಡ್. ಇವರು ಪಾಪ ಇಂಟರ್ವ್ಯೂ ಕೊಟ್ಬಿಟ್ಟು ಬರ್ರಿ. ಓಕೆ, ಎಣ್ಣೆ ಹೊಡಿತೀರಾ? ತಗೊಳ್ರಿ ಹಂಗೆ ಒಂದು ರೌಂಡ್. ಇವರು ಪಾಪ ಇಂಟರ್ವ್ಯೂ ಕೊಟ್ಬಿಟ್ಟು ಬರ್ರಿ. ಇಡ್ಲಿ ಮತ್ತು ವಡೆ ಸೇರಿ 40 ರೂಪಾಯಾ? 40 ರೂಪಾಯಿನ ತಿನ್ಕೊಂಡು ಹೋಗ್ತಾರೆ ಸರ್, ನಾವು ಕೊಟ್ಬಿಡ್ತೀವಿ. ಅಲ್ಲ, ಕರೆಕ್ಟಾಗಿ ಹೇಳ್ಬೇಕು. 40 ಇಡ್ಲಿ ವಡೆ ಸರ್. 40 ಹೇಳ್ಬೇಕಾ 45 ಹೇಳ್ಬೇಕಾ? 40 ಇಡ್ಲಿ ವಡೆ ಸೇರಲ್ಲ, ಬರೀ ಇಡ್ಲಿ 40. ಇಡ್ಲಿ ರೈಸ್ ಬಾತ್ ಏನು ತಗೊಂಡು 40. ವಡೆ ವಡೆ 5. ಆಹಾ, ಚಟ್ನಿ ಚೆನ್ನಾಗಿದೆ. ಚಟ್ನಿ ತುಂಬ ಟೇಸ್ಟಿಯಾಗಿದೆ. ದೋಸೆ ಕೂಡ ಇಲ್ಲ, ಸೂತೋಡ ಮಸಾಲೆ ಮಸಾಲೆ ಹಾಕೋಣ. ಇದರಲ್ಲಿ ಒಂದು ಮಸಾಲೆ ದೋಸೆ ನಮ್ಮದು ಅಲ್ಲ, ಇದರಲ್ಲಿ ಒಂದು ಮಸಾಲೆ ದೋಸೆ ನಮ್ಮದು ಅಂತ.
ರಾತ್ರಿ 11 ಗಂಟೆವರೆಗೂ ಸಿಗುತ್ತೆ ನಿಮಗೆ. ಬೇರೆ ಏನಾದ್ರು ಬರುತ್ತಾ ಇದಕ್ಕೆ ಇಷ್ಟ? ನಾನು ಇವಾಗ ಒಂದು ಮಸಾಲೆ ದೋಸೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸುಪ್ರೀತ್ ಸರ್ ಅಂತ ಹೋಟೆಲ್ ಓನರು. ಸರ್ ಎಷ್ಟು ವರ್ಷ ಆಯಿತು ಸರ್ ಹೋಟೆಲ್ ಓಪನ್ ಮಾಡಿ? 1 ವರ್ಷ. 1 ವರ್ಷ. ಇದೇ ಜಾಗದಲ್ಲಿ ಹಾಕ್ಕೊಂಡಿದ್ದೀರಾ? ಇಲ್ಲ, ಬೇರೆ ಜಾಗದಲ್ಲಿ ಹಾಕಿದೆ. ಈ ಜಾಗದಲ್ಲಿ 6 ತಿಂಗಳು. ಓಕೆ. ಎಷ್ಟು ಗಂಟೆ ಇರ್ತೀರಾ ನೈಟು? ಬೆಳಗ್ಗೆ ಸಾಯಂಕಾಲ 5ರಿಂದ 11 ಗಂಟೆ. ಏನೇ ತೊಗೊಂಡ್ರು ಕೂಡ ಪರ್ ಪ್ಲೇಟ್ 40 ರೂಪಾಯಿ. ಇಲ್ಲಿ ನಿಮಗೆ ನೋಡ್ಬೋದು. ಇವಾಗ ನಾನು ಒಂದು ಮಸಾಲೆ ದೋಸೆ ತೊಗೊಂಡಿದ್ದೆ. ತುಂಬ ಕ್ರಿಸ್ಪಿಯಾಗಿದೆ. ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಫುಡ್ಡು ವಿತ್ ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಇದು ನಮ್ಮ ಛಾಯಾಗ್ರಾಹಕರು ಒಬ್ಬರು ಇದ್ದಾರೆ. ಅವರ ಫೇವ್ರೇಟ್ ಫುಡ್ಡು ಪ್ಲೇಸ್ ಇದು. ಸೊ ಹಾಗಾಗಿ ಮುಂಚೆ ಅವರು ಬಂದಿದ್ದರು ತುಂಬ ಸರಿ. ಆಮೇಲೆ ನಿಮಗೆ ನೈಟ್ ಟೈಮು ಈ ಕಡೆ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಫುಡ್ಡು, 11 ಗಂಟೆವರೆಗೂ ಇರುತ್ತೆ. ಸೊ ನಾವು ಕೂಡ ಕೆಲವೊಂದು ಸರಿ ಆಂಧ್ರಹಳ್ಳಿಗೆ ಬಂದಾಗ ಹುಡುಕಿದ್ದೀವಿ ಎಲ್ಲಿ ಸಿಗುತ್ತೆ ಫುಡ್ಡು ಅಂತ. ಆರಾಮಾಗಿ ಒಂದ್ಸರಿ ಈ ಕಡೆ ಬಂದಾಗ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಟೇಸ್ಟು. ಕ್ರಿಸ್ಪಿಯಾಗಿದೆ ಮಸಾಲೆ ದೋಸೆ. ಊಟ ಮಾಡಿದ್ರಾ? ಏನೇನು ಸಿಗುತ್ತೆ ಡೈಲಿ? ವೆರೈಟಿ ಏನಾದ್ರು ಬೇರೆ ರೈಸ್ ಏನಾದ್ರು ವೆರೈಟಿ ಸಿಗುತ್ತೆ ಅಂತ ಹೇಳಿದ್ರು. ಮಶ್ರೂಮ್ ರೈಸು, ಪಲಾವು, ಕನ್ನಡ ಬಾತು, ಚಿತ್ರಾನ್ನ ಕಂಪಲ್ಸರಿ. ಚಿತ್ರಾನ್ನ ಇದೆ. ರೈಸು. ಇಡ್ಲಿ ಮತ್ತು ವಡೆ ಸೇರಿ 40 ರೂಪಾಯಾ? 40 ರೂಪಾಯಿನ ತಿನ್ಕೊಂಡು ಹೋಗ್ತಾರೆ ಸರ್, ನಾವು ಕೊಟ್ಬಿಡ್ತೀವಿ. ಅಲ್ಲ, ಕರೆಕ್ಟಾಗಿ ಹೇಳ್ಬೇಕು. 40 ಇಡ್ಲಿ ವಡೆ ಸರ್ 40 ಹೇಳ್ಬೇಕಾ 45 ಹೇಳ್ಬೇಕಾ? 40 ಇಡ್ಲಿ ವಡೆ ಸೇರಲ್ಲ, ಬರೀ ಇಡ್ಲಿ 40. ಇಡ್ಲಿ ರೈಸ್ ಬಾತ್ ಏನು ತಗೊಂಡ್ರು 40. ವಡೆ 5. ಹೋಟೆಲ್ ಅಡ್ರೆಸ್ಸು ಮತ್ತು ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆರಾಮಾಗಿ ಚೆಕ್ ಮಾಡಿಕೊಂಡು ಬರ್ಬೋದು. ಈ ಕಡೆ ನೀವು ಆಂಧ್ರಹಳ್ಳಿ ಸುತ್ತಮುತ್ತ ಇದ್ದರೆ ಅನ್ನಪೂರ್ಣೇಶ್ವರಿ ದೋಸಾ ಪಾಯಿಂಟು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಗುಡ್ ಫುಡ್ ಅಂತ ಹೇಳ್ಬೋದು. ಒಂದ್ಸರಿ ಬಂದು ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ, ಇಲ್ಲಿ ವಿಸಿಟ್ ಮಾಡಿದಾಗ ಹೇಗಿತ್ತು ಟೇಸ್ಟು ಅಂತ. ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸೀರೋ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರು ಚಂದು ಅಂತ ಮೈಕೂರಾಗರ್ ಆಕಾಶ್ ಅವ್ರ ಜೊತೆ ಇರ್ತಾರೆ. ನನಗೆ ಮಸಾಲೆ ದೋಸೆ, ನಾನು ಆನಿಯನ್ ದೋಸೆ ಮತ್ತು ಮಸಾಲೆ ದೋಸೆ ಎರಡೂ ತಿಂದೆ. ಮೈಕೂಡೆ ತಿನ್ನೋಕ್ಕಾಗಲಿಲ್ಲ. ಆನಿಯನ್ ದೋಸೆ ಫುಲ್ ತಿಂದ್ಬಿಟ್ಟಲ್ಲ. ಮಸಾಲೆ ದೋಸೆ ಹೆಂಗೆ ತಿಂದವ್ರು ಅಂದರೆ ಆಲೂಗಡ್ಡೆನೇ ನೆಂಚ್ಕೊಂಡಿಲ್ಲ. ಇಲ್ಲ, ಒಂದು 2 ತುತ್ತು ತಿಂದೆ ಮಸಾಲೆ ದೋಸೆನ. ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ ಅನ್ನಿಸ್ತು. ಅದಾದಮೇಲೆ ಆನಿಯನ್ ದೋಸೆ ಚೆನ್ನಾಗಿ ತಿಂದ್ಬಿಟ್ಟೆ ನಾನು ಜಾಸ್ತಿ. ಸೊ ಹಾಗಾಗಿ ಮತ್ತೆ ತಿನ್ನೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಮ್ಮ ಇವರು ಸ್ನೇಹಿತರು ಆಲೂಗಡ್ಡೆ ಪಾರ್ಟ್ನರು, ದೋಸೆ ಪಾರ್ಟ್ನರು, ನಮ್ಮ ಫುಡ್ ಪಾರ್ಟ್ನರು. ಸ್ವಲ್ಪ ಇವತ್ತು ಹೆವಿ ಆಯಿತು ಫುಡ್ಡು. ಸಕ್ಕತ್ತಾಗಿ ಮಾಡಿದ್ದಾರೆ. ಹೌದಾ? ನಿಜವಾಗ್ಲೂ ಚೆನ್ನಾಗಿದೆ. ಜನ ಮಕ್ಕಳು ಹೋಗಿದ್ದಾರೆ ನನಗೆ ಚೆನ್ನಾಗಿಲ್ಲ ಅಂದರೆ. ಇವತ್ತು ಜಾಸ್ತಿ ಆಯ್ತು ಫುಡ್ಡು ನನಗೆ.